ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ರಾಮನವಮಿ. ಆ ಮಹಾವಿಷ್ಣು ರಾಮನಾಗಿ ಭೂಮಿ ಮೇಲೆ ಜನ್ಮ ತಾಳಿದಂತಹ ದಿನನ ನಾವು ರಾಮನವಮಿ ಅಂತೇಳಿ ಕರಿತೀವಿ ಅಲ್ವಾ. ಆ ಮರ್ಯಾದ ಪುರುಷನಲ್ಲಿರುವಂತಹ ಕೆಲವೊಂದಿಷ್ಟು ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ ಧರ್ಮದ ಹಾದಿಯಲ್ಲಿ ನಡೆಯುವಂತಹ ಸಂಕಲ್ಪ ಮಾಡುವ ದಿನ ಅಂತ ಕೂಡ ಇದನ್ನು ಕರೀತಾರೆ. ಇನ್ನು ಇವತ್ತಿನ ದಿನ ನಾವೆಲ್ಲರಿಗೂ ಒಳ್ಳೇದನ್ನೇ ಬಯಸೋಣ. ಇವತ್ತಿನ ದಿನ ಅಂತ ಅಲ್ಲ, ಯಾವಾಗಲೂ ಅಷ್ಟೇ ನಾವೆಲ್ರಿಗೂ ಕೂಡ ಒಳ್ಳೇದನ್ನೇ ಬಯಸಬೇಕು. ನಾವು ಬೇರೆಯವ್ರಿಗೆ ಒಳ್ಳೇದನ್ನ ಬಯಸಿದ್ರೆ ಭಗವಂತನೂ ಕೂಡ ನಮಗೊಂದು ಒಳ್ಳೆ ದಾರಿ ತೋರಿಸ್ತಾರೆ ಅಂತೇಳಿ ನಾನು ಯಾವಾಗಲೂ ಕೂಡ ನಂಬ್ತೀನಿ, ಆಯಿತಾ. ಇನ್ನು ಇವತ್ತು ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಯಾವುದೇ ಹಬ್ಬ ಬರಲಿ ಬೆಳಗ್ಗೆ ಪೂಜೆ ಮಾಡಿದ್ರೇ ಮನಸ್ಸಿಗೇನೋ ಒಂಥರ ಸಮಾಧಾನ, ಒಂಥರ ಖುಷಿ ಇರುತ್ತೆ. ಸಂಜೆ ಪೂಜೆ ಮಾಡಿದ್ರೆ ಅವತ್ತಿನ ದಿನ ಹಬ್ಬ ಅಂತಲೇ ಅನಿಸಲ್ಲ, ಏನೋ ಒಂದು ಪೂಜೆ ಮಾಡಿಬಿಡ್ತೀವಿ ಅಷ್ಟೇ, ಆದರೆ ಖುಷಿಯಿಂದ ಮಾತ್ರ ಮಾಡಿರಲ್ಲ. ಇನ್ನು ನಮ್ಮ ಮಲ್ಲಿಗೆ ಗಿಡದಲ್ಲಂತೂ ಒಂದು ಎಷ್ಟು ಹೂ ಕೊಡ್ತಾ ಇದೆ ಗೊತ್ತಾ. ಒಂದು 4 ದಿನ ಹೂ ಸಿಕ್ತು, ಆಯಿತಾ. ಮೊದಲನೇ ದಿನ ಅಂತೂ ಒಂದು ಅರ್ಧ ಮೊಳ ಆಗೋಷ್ಟು ಹೂ ಸಿಕ್ಕಿತ್ತು ನಮಗೆ. ಇದು 3ನೇ ದಿನ. ಒಟ್ಟಿನಲ್ಲಿ ಇಷ್ಟು ದಿನದಲ್ಲಿ 1.5 ಮೊಳ ಆಗೋಷ್ಟು ಹೂ ಸಿಕ್ಕಿದೆ. ಆ ಅರಳಿರೋ ಹೂ ನೋಡ್ಲಿಕ್ಕೇನೋ ಒಂಥರ ಖುಷಿ ಆಗ್ತಿರುತ್ತಲ್ವಾ. ನಾನು ರಂಗೋಲಿ ಎಲ್ಲ ಹಚ್ಚಿ ಒಳಗಡೆ ಬಂದ ಅಷ್ಟರಲ್ಲಿ ಅಪ್ಪು ಬಂದು ಕೂತ್ಕೊಂಡು ಸಾಂಗ್ ನೋಡ್ತಿದ್ರು. ನನಗೆ ಗೊತ್ತಿಲ್ಲ ಅವ್ರು ಏನು ನೋಡ್ತಿದ್ದಾರೆ ಅಂತೇಳಿ. ತೋರಿಸಿದ್ರು ನನಗೆ. ರಾತ್ರಿ ಪೂರ್ತಿ ಕೂತ್ಕೊಂಡು ಎಡಿಟ್ ಮಾಡಿದ್ರಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಅದು ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಕಣ್ಣಲ್ಲಿ ಒಂದು ಕ್ಷಣ ನೀರೇ ತುಂಬ್ಕೊಂಡ್ಬಿಡ್ತು. ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಹಾಗೆ ಆಡಿರೋರ ಧ್ವನಿ ಕೇಳ್ಬೋದು ನೀವು, ಎಷ್ಟು ಸೊಗಸಾಗಿದೆ ಅಲ್ವಾ. ಅದು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಟೈಮ್ ಯಾವಾಗಾದರೂ ಸಿಕ್ಕಿದಾಗ ಒಂದ್ಸಲ ನೋಡಿ ನೀವು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹೇರ್ನ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಏನು ಗೊತ್ತಾ, ನೀವು ನನ್ನ ಹೇರ್ ನೋಡ್ತಿರ್ಬೋದು, ಎಷ್ಟೊಂದು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ಅಲ್ವಾ. ಮೊದಲು ನನ್ನ ಹೇರ್ ಇಷ್ಟೊಂದು ಚೆನ್ನಾಗಿರಲಿಲ್ಲ, ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಿತ್ತು. ಅವಾಗ ಕೆರಟೈನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದಲ್ಲದೆ ಕೆಲವೊಮ್ಮೆ ಅದು ಹೇರ್ ಡ್ಯಾಮೇಜ್ ಕೂಡ ಮಾಡಿಬಿಡುತ್ತೆ. ಹಾಗಾಗಿ ಮನೇಲೇ ಅಗಸೆ ಬೀಜನ ಬಳಸ್ಕೊಂಡು ಫ್ಲಾಕ್ಸೀಡ್ ಜೆಲ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡ್ತಿದ್ದೆ. ಆದರೆ ಜಾಣನ್ ನೋಡ್ಕೊಳ್ಳೋ ಗಲಿಬಿಲಿಲಿ ಒಂದೊಂದ್ಸಲ ಏನಾಗ್ಬಿಡೋದು ಅಂದರೆ ಅದು ಉಕ್ಕಿ ಚಲೋಗ್ಬಿಡೋದು. ಕೆಲವೊಮ್ಮೆ ತೀರ ತೆಳ್ಳಗೆ ಮಾಡ್ಕೊಂಡು ಬಿಡ್ತಿದ್ದೆ, ಕೆಲವೊಮ್ಮೆ ತೀರ ಗಟ್ಟಿಗೆ ಮಾಡ್ಕೊಂಡು ಬಿಡ್ತಿದ್ದೆ, ಆಯಿತಾ. ಇನ್ನು ಅಪ್ಲೈ ಮಾಡುವಾಗಂತೂ ಸುತ್ತಮುತ್ತ ತುಂಬಾ ಮೆಸ್ಸಿ ಅಂತ ಅನ್ಸೋದು, ಕೆಳಗಡೆ ಎಲ್ಲ ಚಲೋಗ್ಬಿಡೋದು. ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡು ಕೂರಬೇಕಿತ್ತು. ಹಾಗಾಗಿ ನಾನು ಈ ತಾಪತ್ರೆ ಎಲ್ಲ ಬೇಡ ಅಂತ ಹೇಳಿ ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲಾಕ್ಸೀಡ್ ಜೆಲ್ ವಿತ್ ರೋಸ್ಮೆರಿ ಆಯಿಲ್ನ ತರಿಸ್ಕೊಂಡಿದ್ದೀನಿ. ಇದು ಬರೀ 350 ರೂಪಾಯಿ ಅಷ್ಟೇ, ಆಯಿತಾ. 350 ರೂಪಾಯಲ್ಲಿ ಕೆರಟಿನ ನಾವು ಮನೇಲೇ ಮಾಡ್ಕೊಂಡು ಬಿಡ್ಬೋದು. ಇದರಲ್ಲಿ ದಾಸವಾಳ ಹೂವು, ರೋಸ್ಮೆರಿ ಆಯಿಲ್ಲು ಹಾಗೆ ಫ್ಲಾಕ್ಸೀಡ್ ಜೆಲ್ ಇದೆ, ಆಯಿತಾ. ಇನ್ನು ಇದನ್ನು ಅಪ್ಲೈ ಮಾಡೋದು ಕೂಡ ಸುಲಭನೇ, ಏನಿಲ್ಲ, ಜಸ್ಟ್ ಈ ಥರ ಹೇರ್ಗೆ ಇದನ್ನು ಹಚ್ಕೊಂಡು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬಿಟ್ಟರೆ ಆಯಿತು. ಮಸಾಜ್ ಮಾಡಿದ್ಮೇಲೆ ಒಂದು 15ರಿಂದ 20 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಬೇಕು. ಹೇರ್ ವಾಶ್ ಮಾಡುವಾಗ ನಮಗೆ ಒಂಥರ ಅಂಟಂಟಂತ ಅನಿಸಲ್ಲ, ಹಿಂಸೆ ಅನಿಸಲ್ಲ, ಆರಾಮಾಗಿ ಬೇಗನೆ ಹೇರ್ ವಾಶ್ ಮಾಡಿಬಿಡ್ಬೋದು. ನೀವೇ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಕೂದಲು ಅಂತ ಹೇಳಿ. ನೋಡ್ಲಿಕ್ಕೆ ಇಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರೋದು ಮಾತ್ರ ಅಲ್ಲ, ನನ್ನ ಹೇರ್ ಕೂಡ ತುಂಬಾ ತಿಕ್ಕಾಗಿದೆ, ಆಯಿತಾ. ನಾನಿಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ ಕೂಡ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇನ್ನು ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿ ಬೈ ಮಾಡಬೇಕು ಅನ್ನೋಂಗಿದ್ರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಹಾಗೆ purple.com ಕೂಡ ಅವೈಲೇಬಲ್ ಇದೆ, ಚೆಕ್ ಮಾಡಿ ನೋಡಿ. ಇವತ್ತು ಬೆಳಗಿನ ತಿಂಡಿ ಕೆಲಸ ಎಲ್ಲ ಅಮ್ಮಂದೇನೇ. ಅವರು ರಾಗಿ ಇಡ್ಲಿ ಮಾಡಲಿಕ್ಕೆ ರಾತ್ರಿ ನಿನ್ನೆನೇ ರೆಡಿ ಮಾಡಿಟ್ಟಿದ್ರು. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಬ್ಯಾಟರು. ಇನ್ಮೇಲೆ ಬೇಸಿಗೆ ಅಲ್ವಾ, ಇಡ್ಲಿ ದೋಸೆಗೆಲ್ಲ
ನಾವು ಚಿಂತೆ ಮಾಡೋ ಅಗತ್ಯನೇ ಇಲ್ಲ, ತುಂಬ ಚೆನ್ನಾಗಿ ಉಬ್ಬರುತ್ತೆ. ರಾಗಿ ಇಡ್ಲಿ ಟ್ರೈ ಮಾಡಿ ಆಯಿತಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ರಾಗಿ ದೋಸೆಗಿಂತ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದರೊಟ್ಟಿಗೆ ಸ್ವಲ್ಪ ಚಿಲ್ಕವರೆ ಸಾಂಬಾರು ಮಾಡಿದ್ದಾರೆ, ಹಾಗೆ ಚಟ್ನಿ ಮಾಡಿದ್ದಾರೆ. ಮಧ್ಯಾಹ್ನಕ್ಕೂ ಸೇರಿನೇ ಸಾಂಬಾರು ಮಾಡಿದ್ದಾರೆ. ಇನ್ನು ನಾನು ಈ ಕಡೆ ನೈವೇದ್ಯಕ್ಕೆ ಮಜ್ಜಿಗೆ ಕೋಸಂಬರಿನೆಲ್ಲ ಮಾಡ್ತಾ ಇದ್ದೀನಿ. ಅಮ್ಮಂದಿನ ಸ್ನಾನ ಆಗಿರಲಿಲ್ಲ, ಹಾಗಾಗಿ ನೀನೇ ಮಾಡಿಬಿಡು ಅಂತ ಹೇಳಿದರು. ಮಜ್ಜಿಗೆಗೆ ಏನು ಗೊತ್ತಾ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಟು ಹಾಕಿ ಸೋದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೋದಿಸ್ತೇನೆ ಹಂಗೆ ಕೂಡ ಕುಡಿಬೋದು. ಬಾಯಿಗೆ ಸಿಕ್ಕಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ವಲ್ಲ, ಹಾಗಾಗಿ ಈ ಥರ ಸೋದಿಸ್ಬಿಟ್ಟು ಉಪ್ಪು ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇನ್ನು ಪಾನಕಕ್ಕೆ ಇವತ್ತು ಸ್ವಲ್ಪ ಪಚ್ಕರ್ಪೂರ ನಾನು ಜಾಸ್ತಿ ಹಾಕ್ಬಿಟ್ಟೆ ಅಂತ ಅನ್ನಿಸ್ತು. ಆ ಪಚ್ಕರ್ಪೂರದ್ದೇ ಒಂದು ಪರಿಮಳ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು. ಇನ್ನು ಮಾಮೂಲಿ ಕೋಸಂಬರಿ ಮಾಡೋದು ಎಲ್ರಿಗೂ ಬರುತ್ತಲ್ವ. ಇನ್ನು ಪಾನಕ ಮಜ್ಜಿಗೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ, ಹಂಗಾಗಿ ನಾನು ಇವತ್ತೇನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ಇಡ್ಲಿ ಕೂಡ ಚೆನ್ನಾಗಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತೇಳಿ. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ನಲ್ವ, ಇವಾಗ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮುಗಿಸ್ತಾ ಇದ್ದೀನಿ. ಮೊದಲೇ ಒಮ್ಮೆ ಪೂಜೆ ಮಾಡಿದ್ದೆ ನಾನು, ಆಮೇಲೆ ಇವಾಗ ನೈವೇದ್ಯ ಮಾಡಲಿಕ್ಕೆ ಮತ್ತೊಮ್ಮೆ ಪೂಜೆ ಮಾಡ್ತಿರೋದು. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನಾವು ಅಲಂಕಾರ ಮಾಡಿದ್ಮೇಲೆ ದೀಪ ಹಚ್ಬಿಡ್ಬೇಕಂತೆ, ದೀಪ ಹಚ್ತೇನೆ ಹೊರಗಡೆ ಬರಬಾರ್ದಂತೆ. ಕೆಲವೊಮ್ಮೆ ನಾನು ಹಂಗೆ ಬಂದುಬಿಡ್ತೀನಿ, ಅವ್ರು ಪದೇ ಪದೇ ನಂಗೆ ನೆನಪಿಸ್ತಾರೆ, ಯಾವತ್ತೂ ಕೂಡ ಅಲಂಕಾರ ಮಾಡಿದ್ಮೇಲೆ ದೀಪ ಹಚ್ಚೇ ಬರಬೇಕು ನೀನು, ಹಂಗೆ ಬರ್ಕೊಡ್ದು ಅಂತೇಳಿ. ಹಾಗಾಗಿ ಇವತ್ತು ಮೊದಲು ಪೂಜೆ ಮಾಡಿಬಿಟ್ಟು ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಮಾಡಿದೆ. ಬಾಳೆ ಎಲೆ ಇತ್ತು ಮನೇಲಿ ಸ್ವಲ್ಪ, ಹಾಗಾಗಿ ಇವತ್ತು ಬಾಳೆ ಎಲೆಲೇ ನೈವೇದ್ಯ ಮಾಡೋ ಥರ ಆಯಿತು. ಇಷ್ಟ ನಮಗ್ನೆ ನೋಡಿ, ನಾನು ವೇಲ್ ತಗೊಂಡು ತಿನ್ನೋದೇ ಕೆಲಸ. ಮುಖದ ಮೇಲೆ ಹಾಕಬಿಡೋದು ಅಪ್ಪು, ಗುಮ್ಮ ಆಟ ಆಡೋದು, ಒದಾಡೋದು, ತೆಗೆಯೋದು. ತಿನ್ನಿ, ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಅಪ್ಪು? ಏನ್ ಚಟ್ನಿ ಇದು? ಕಡಲೆ ಬೀಜ ಚಟ್ನಿ. ಹಸಿ ಕಡಲೆ ಬೀಜ ಇಟ್ಬಿಟ್ಟಿದ್ದೀರಾ? ಚೆನ್ನಾಗಿಲ್ವಾ? ಉರಿಬೇಕಾಯ್ತು, ಏನೋ ಸ್ವಲ್ಪ ಉರಿಬೇಕಿತ್ತಂತಮ್ಮ. ಹಸಿ ಐತೆ ಅಷ್ಟೇ. ಕಾಯಿ ಹಾಕಿದ್ದೀನಿ, ಸಾಂಬಾರ್ ಇಡ್ಸುತ್ತೆ. ಸಾಂಬಾರ್ ಚೆನ್ನಾಗಿದೆ. ಕಡಲೆ ಬೀಜ ಜಾಸ್ತಿ ಉರ್ದಿಲ್ಲ, ಹಸಿ ಚಟ್ನಿನೇ ಮಾಡಿರೋದು. ಕೋಸಂಬರಿ ಎಲ್ಲ ಚೆನ್ನಾಗಿದೆಯಮ್ಮ? ಮಜ್ಜಿಗೆ ಎಲ್ಲ ಚೆನ್ನಾಗಿದೆ. ಮಸಾಲೆ ಮಜ್ಜಿಗೆ. ಮಜ್ಜಿಗೆ ಪಾನಕ ಕುಡಿಬೇಕಾಯ್ತು. ಹೌದು, ಇವ್ರು ಉಲ್ಟಾ ಮಾಡಿಬಿಟ್ರಿ ಇವತ್ತು. 11 ಗಂಟೆ ಆಗಿದೆ, ಹಶ್ವಾಗ್ಬಿಡ್ತಲ್ಲ. ಪಾನಕ ನನಗೇನೋ ಗೊತ್ತಿದ್ದಂಗೆ ಅಪ್ಪುಗೆ ಇಷ್ಟ ಆಗಲ್ಲ. ಅವ್ರು ಯಾವ ವರ್ಷನೂ ಪಾನಕ ಚೆನ್ನಾಗೈತೆ ನಮ್ಮ ಮನೇಲಿ ಅಂತ ಹೇಳೇ ಇಲ್ಲ. ಏನೋ ಡಿಫ್ರೆಂಟ್ ಆಗೈತಿ. ಒಟ್ನಲ್ಲಿ ಮನೇಲಿ ಮಾಡೋ ಪಾನಕಕ್ಕಿಂತ ದೇವಸ್ಥಾನದಲ್ಲಿ ಸಿಗೋ ಪಾನಕನೇ ಇಷ್ಟ ತಾನೆ. ಬೆಲ್ಲ ಹಾಕಿಲ್ಲ ಅನ್ಸ್ತದೆ ಇದಕ್ಕೆ. ಅದು ದೇವ್ರಿನ ಪಾನಕ, ಅದು ದೇವ್ರಿಂದು, ದೇವ್ರಿಂದದು. ಹೌದು, ನಾವ್ ಏನೇ ಮಾಡಿದ್ರು ದೇವ್ರ ಕರ್ಪೂರ ಹಾಕಿದ್ಯಾ? ಬರಲ್ಲ. ಪಚ್ಚಕರ್ಪೂರ. ಅದೇ ಡಿಫ್ರೆಂಟ್ ಐತೆ. ಮತ್ತೆ ಬೆಲ್ಲನೂ ಹಾಕಿಲ್ಲ ಅನ್ಸ್ತದೆ ನಿಮ್ಗೆ? ಬೆಲ್ಲ ಜಾಸ್ತಿ ಹಾಕ್ಲಿಲ್ಲ, ಒಂದಚ್ ಮಾತ್ರ. ಊರಿನ ಬೆಲ್ಲ, ಕಪ್ಪು ಬೆಲ್ಲ ಹಾಕ್ತೆ. ಅದು ಬೆಲ್ಲ ಮಾಮೂಲಿ ನಾಟಿ ಬೆಲ್ಲ ಹಾಕಿದ್ರೆ ಹುಳಿ ಫ್ಲೇವರ್ ಬರ್ತದೆ. ಹೌದು, ಚೆನ್ನಾಗಿದೆ. ಇದು ಅಷ್ಟೇ, ಕರ್ಬೂಜನೂ ಹಣ್ಣಾಗಿಲ್ಲ ಜಾಸ್ತಿ. ಕರ್ಬೂಜ ಹಣ್ಣಾಗಿರ್ಲಿಲ್ಲ, ಸ್ವಲ್ಪ ಕಡಿಮೆ ಹಣ್ಣಾಗಿತ್ತು. ಚೆನ್ನಾಗೈತೆ ಕಣವ. ನಾನು ತಿಂಡಿ ತಿನ್ಬಿಟ್ಟು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ರಾಗಿ ಇಡ್ಲಿನೇ ಸೂಪರ್ ಆಗೈತೆ. ಇನ್ನಪ್ಪು ಊಟ ಮಾಡ್ತಿದ್ದಂಗೆ ಅರ್ಧಕ್ಕೆ ಬಿಟ್ಟು ಹೊರಗಡೆ ಬಂದರು. ಏನು ಗೊತ್ತಾ, ಸಂತಕ್ಕೆ ಸ್ವಲ್ಪ ಹುಲ್ ತರಲಿಕ್ಕೆ ಕೇಳಿದ್ವಿ, ಸ್ವಲ್ಪ ತೊಗೊಂಬಾರಪ್ಪ ಅಂತೇಳಿ ಹೇಳಿದ್ರೆ ಒಂದು ಒರೆನೇ ತೊಗೊಂಡು ಬಂದಿರೋದು. ತಮ್ಮಂಗೆ ಹುಲ್ ತಗೋಬಾರಪ್ಪ ಅಂದರೆ ನೋಡಿ, ಒರೆನೇ ತಗೊಬಂದ್ಬಿಟ್ಟಿರೋದು. ಎಲ್ಲಿಡೋದು ಇದನ್ನ? ಬೇಡವಾ? ಅವ್ರ ಮತ್ತೆ ಇಷ್ಟಿಷ್ಟೇ ಕೇಳಿದ್ರೆ ಆವಾಗ ತಂದ್ರೆ ಅದನ್ನ ಸಾಲಲ್ಲ ಅಂದೆ, ಅದಕ್ಕೆ ತಂದಿದ್ದೆ. ಅಯ್ಯೋ ಕೃಷ್ಣ, ಇಷ್ಟೊಂದು ಎಲ್ಲಿಡೋದೀಗ? ಇಲ್ಲ ವಾಪಸ್ ಕೊಡ್ರಿ. ಹೌದಾ? ಅಲ್ಲಿ ಇವ್ರದ್ದು ನವೀನಣ್ಣವ್ರ ಗುಳಿಕೆ ಐತೆ, ಅವರು ಕೊಡ್ತೀನಿ. ಬೇಡ ಅಂದ್ರು, ಅದಕ್ಕೆ ಬೇಕು. ಮನೇಲಿ ಮಾಡ್ತಾರೆ ಅಂದ್ರೆ ಮನೇಲಿ ಮಾಡೋರೆ. ಅಲ್ಲ, ಹುಲ್ಲೇನಪ್ಪು ಎಷ್ಟೊಂದು ಸ್ವಲ್ಪ ತರಬೇಕು, ಈ ಥರ ಹೊರೆನೇನೆ. ಎಲ್ಗೆತ್ಕೊಂಡು ಹೋಗಿ ಇಲ್ಲೇ ಹಾಕೊಂತೀನಿ. ಇಲ್ಲೇ ಇಡಬೇಕು. ಇನ್ಮೇಲೆ ಎಷ್ಟು ಕ್ವಾಂಟಿಟಿ ಅಂತ ನೀಟಾಗಿ ಹೇಳ್ಬಿಟ್ಟು ಕಳಿಸ್ಬೇಕು. ಒಂದು ಲಾರಿ ಲೋಡ್ ತಂದು ದುಡ್ಡು ಕೊಟ್ಟಿದ್ದ ಹಂಗೇನಾ? ದುಡ್ಡು ಕೊಡ್ತಿರೋದು. ಅಯ್ಯೋ ಕೃಷ್ಣ, ಹಂಗೆ ಕೊಡ್ತಾರೆ. ಅದು ಬೆಂಗಳೂರಲ್ಲಿ ಇವರೇ ಮಾಡಿದ ಕೆಲಸ. ನಿನ್ನೆ ಹುಲ್ ತಗೊಂಡು ಬಂದಿದ್ದಕ್ಕೆ ಇಷ್ಟು ಒಂದು ಹೊರೆ ತಾಂಬಾರು ಅಂದ್ರೆ ಇವನು ಒಂದು ಹೊರೆ ಅಂದ್ರೆ ಇಷ್ಟೊಂದು ಬರ್ತಾವಲ್ಲ ಸಾಯಂಕಾಲ ಹಸಗಳು ಕರಗಳು ಬರ್ತವೆ. ಇಲ್ಲ ಇಲ್ಲೇ ಅದೇ
ಅಲ್ಲ ಕೊಟ್ಬಿಡ್ರಿ ನಡೀರಿ ತಿಂಡಿ ತಿನ್ನಿ. ಇನ್ನು ಇವಾಗ ಜಾನುಗೆ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ರಾಮನವಮಿ ಅಲ್ವಾ ಇವತ್ತು, ಹಾಗಾಗಿ ರಾಮನ್ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ಯುಗಾದಿ ಹಬ್ಬಕ್ಕೆ ಮಾಡಿದ್ವಲ್ಲ, ಅದು ನನ್ನ ಪ್ಲ್ಯಾನ್ ಆಯಿತಾ. ನಾನು ಹೆಂಗೆ ಹೇಳಿದ್ದೆ ಅದೇ ಥರ ಇಬ್ಬರು ಸೇರಿಕೊಂಡು ಮಾಡಿದ್ವಿ. ಈ ಸಲ ಏನು ಪ್ಲ್ಯಾನ್ ಇಲ್ಲ ನನ್ನ ತಲೆಯಲ್ಲಿ, ಎಲ್ಲ ಇವ್ರದೇ. ನಾನೊಂದ್ಸಲ ಹೇಳ್ದೆ ಆಯಿತಾ, ನಾನೊಂದು ಐಡಿಯಾ ಕೊಟ್ಟಿದ್ದೆ ಈ ಥರ ಬ್ಯಾಕ್ ಡ್ರಾಪ್ ಮಾಡಿಬಿಟ್ಟು ಹಿಂಗೆ ಮಾಡೋಣ ಅಪ್ಪು ಅಂತೇಳಿ. ಇವರು ಆ ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಸಿಂಪಲ್ ಆಗಿಬಿಡುತ್ತೆ, ನಾನು ಬೇರೆ ಥರ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರು. ಗೊತ್ತಿಲ್ಲ ನಂಗೆ ಏನು ಯೋಚನೆ ಮಾಡಿದಾರೋ ಅಂತೇಳಿ. ನೋಡಬೇಕು ಇವತ್ತು ರಾಮನ್ ಥೀಮಲ್ಲಿ ಆ ಫೋಟೋಶೂಟ್ ಯಾವ ಥರ ಆಗುತ್ತೆ ಅಂತೇಳಿ. ನೆನ್ನೆನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ನೈಟ್ ಇವ್ರು ಬಂದಲ್ಲಿ ಮಾಡಿಬಿಡೋಣ ಅಂತ. ಆದರೆ ನನಗೇನು ಅನ್ನಿಸ್ತು ಅಂದರೆ ನಾಳೆ ಹೆಂಗಿದ್ರು ರಾಮನವಮಿ ಅಲ್ವಾ, ರಾಮನವಮಿ ದಿನ ರಾಮನ ಬಟ್ಟೆ ಹಾಕಿ ಜಾಣ ಫೋಟೋಶೂಟ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ, ಮೆಮೊರಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಇವ್ರನ್ನ ಇವತ್ತು ನಾನು ಮನೇಲೆ ಕಟ್ಟಾಕೊಂಡಿದ್ದೀನಿ, ಎಲ್ಲಿಗೂ ಬಿಡ್ದಂಗೆ. ಇದು ಮುಗಿಸ್ಕೊಟ್ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬೋದು ಅಂತ. ಅಮ್ಮ ಊರಿಗೆ ಹೊರಟರು, ಇವಾಗ 12 ಗಂಟೆ ಟೈಮು. 3 ಗಂಟೆ ಅಷ್ಟರಲ್ಲಿ ಇದನ್ನು ಮುಗಿಸ್ಬೇಕು. ಜಾಣನ ಮಲಗಿಸ್ಬಿಟ್ಟಿದ್ದೀವಿ, ಜಾಣು ಎದ್ದೋಳೋ ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಬೇಕು. ನೋಡೋಣ ಬನ್ನಿ ಈ ಸಲ ಫೋಟೋಶೂಟ್ ಯಾವ ಥರ ಆಗುತ್ತೆ ಅಂತ. ಇನ್ನು ರಾಮ ಅಂತ ಬಂದರೆ ನಮಗೆ ಮೊದಲನೇದಾಗಿ ನೆನಪಾಗೋದೇ ಕಾಡು, ಪಕ್ಷಿ, ಪ್ರಾಣಿಗಳಲ್ವ. ಯಾವಾಗಲೂ ಅಷ್ಟೇ ರಾಜ ಆಗಿ ರಾಜ್ಯಭಾರ ಮಾಡಿದ ರಾಮನ ನಾವು ನೆನೆಸ್ಕೊಳ್ಳೋದು ಸ್ವಲ್ಪ ಕಡಿಮೆನೇ, ವನವಾಸದ ರಾಮನ್ನೇ ಸ್ವಲ್ಪ ಜಾಸ್ತಿ ನೆನಪು ಮಾಡ್ಕೊಳ್ಳೋದಲ್ವ. ಹಾಗಾಗಿ ಇವತ್ತು ಸ್ವಲ್ಪ ಕಾಡಿನ ಥೀಮಲ್ಲೇ ಫೋಟೋಶೂಟ್ ಮಾಡೋಣ ಅಂತೇಳಿ ಅಪ್ಪು ಅಂದ್ಕೊಂಡಿರೋದು. ಅದಕ್ಕೆ ಅವರು ಗ್ರೀನ್ ಕಲರ್ದು ಬ್ಯಾಕ್ ಡ್ರಾಪ್ ಎಲ್ಲನೂ ಕೂಡ ರೆಡಿ ಮಾಡಲಿಕ್ಕೆ ಕರ್ಟನ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲೇ ಇರೋದ್ರಿಂದ ನಾವು ಕೊಂಡ್ಕೊಳ್ಬೇಕಂತ ಏನಿಲ್ಲ, ಅಂದರೆ ಇದು ಕೊಂಡ್ಕೊಂಡಿರೋದೇನೇ ಇವಾಗ ಮತ್ತೆ ತೊಗೊಬೇಕು ಅನ್ನೋದೇನಿಲ್ಲ, ಅದನ್ನೇ ತಂದುಬಿಡ್ತಾರೆ. ಇನ್ನು ಕೃಷ್ಣನ ತಲೆಯಿಂದ ತುಳಸಿ ಕೆಳಗಡೆ ಬಿತ್ತು ಆಯಿತಾ, ಅದನ್ನು ಅಪ್ಪು ನನಗೆ ಕೊಟ್ಟು ಹೇಳ್ತಾಯಿದ್ರು, ನೋಡು ನನಗೆ ವರ ಕೊಟ್ಬಿಟ್ರು, ತಗೋ ನೀನು ಮುಟ್ಕೋ ಅಂತೇಳ್ಬಿಟ್ಟು ಕಿವಿ ಮೇಲೆ ಇಡ್ತಾ ಇದ್ದಾರೆ. ನಾನು ಅದಕ್ಕೆ ಹೆಣ್ಮಕ್ಳಿಗೆ ಜಡೆಗಿಡಬೇಕು, ಗಂಡು ಮಕ್ಳು ಕಿವಿಲಿ ಇಟ್ಕೋಬೇಕು ಅಪ್ಪು ಅಂತ ಹೇಳ್ತಾ ಇದ್ದೆ. ಇನ್ನು ಸ್ವಲ್ಪ ಮನೇಲಿನೇ ಟ್ರೀ ಎಲ್ಲ ಇತ್ತು ನೋಡಿ, ಆರ್ಟಿಫಿಷಿಯಲ್ ಟ್ರೀ, ಅದನ್ನೆಲ್ಲ ಸುತ್ತ ತೊಗೊಂಡು ಬಂದು ಇಡೋಣ, ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನಿಟ್ಟನ. ಅಪ್ಪು ಬಂದುಬಿಟ್ಟು ಫ್ಲವರ್ಸ್ಗಳೆಲ್ಲ ಇದಾವಲ್ವ ಮನೇಲಿ, ಅದನ್ನು ಕೂಡ ತಂದಿಡ್ತಾ ಇದ್ದಾರೆ. ಬರೀ ಗ್ರೀನೇ ಆಗಿಬಿಡುತ್ತೆ, ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂತ ಹೇಳಿ. ಇದೇನು ಗೊತ್ತಾ, ಇದು ನದಿ ಅಂತೆ. ನದಿಗೆ ಬ್ಲೂ ಕಲರ್ ದುಪ್ಪಟ್ಟ ಏನೋ ಹುಡುಕ್ತಾ ಇದ್ರು ಅವರು. ನಮ್ಮ ಮನೆ ಬ್ಲೂ ಕಲರ್ ಅವತ್ತು ಸಿಗ್ತಾನೆ ಇಲ್ಲ, ಅದಕ್ಕೆ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ಇರೋದಿತ್ತ, ಅದನ್ನೇ ಹಾಕಿದ್ದಾರೆ ನೋಡಿ, ಪುಟ್ಟ ನದಿ ಹರಿತಿರೋ ಥರ. ಇನ್ನು ನದಿ ಪಕ್ಕದಲ್ಲಿ ಒಂದು ಹಟ್ ರೆಡಿ ಮಾಡೋಣ ಅಂತೇಳಿ ಅಪ್ಪು ಹಟ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಏನು ಗೊತ್ತಾ, ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಜಾಣನ ಕೂರಿಸಿದಾಗ ಒಂದು ಸ್ವಲ್ಪ ಹೈಟಿಗೆ ಮ್ಯಾಚ್ ಆಗಬೇಕು, ಆ ಥರ ಇರಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ಅಪ್ಪು ಸಿಟ್ಟಿನ ಡಬ್ಬನೇ ಎತ್ಕೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಮನೆ ಹತ್ರ ಫ್ರೆಂಡ್ಸ್ಗಳು ಇಷ್ಟೊಂದು ಅವರೇ, ಅವ್ರನ್ನೆಲ್ಲ ಬಿಟ್ಟು ನನ್ನೇ ಕರಿತೀಯ. ಒಂದು ಫೋಟೋಶೂಟ್ಗಾದ್ರೂ ಫುಲ್ ಕೆಲಸ ಮಾಡಲಿ ಅಂತ ಮಾಡೋಣ. ಅಪ್ಪು ಎಲ್ಲ ಈಗ ಸಂತೋತ್ರನೇ ಮಾಡಿಸ್ಬೇಕಪ್ಪ. ನಾನೇನೋ ಐಡಿಯಾ ಕೊಡ್ತಾನೆ, ಅದೇನು ಅಂತ ಕಂಡಿಡಿ ಸಂತು ನೋಡೋಣ. ಟೇಬಲ್ ಅದೇ ಹಟ್ಟು ಆ ಗುಡಿಸ್ಲು ಮಾಡ್ಲಿಕ್ಕೆ ಹುಲ್ ಕೇಳಿದ್ದು ಇದಕ್ಕ. ಈಗ ಅದ್ರ ಮೇಲ್ಗಡೆ ಗುಡಿಸ್ಲು ಬರುತ್ತೆ. ಇದ್ರ ಮೇಲೆ ಬರುತ್ತಾ? ಅದ್ರ ಮೇಲೆ ಕೂರ್ಸೋದು. ಅದ್ರ ಮೇಲೆ ಜಾಡನ್ ಕೂರ್ಸಲ್ಲ, ಪಕ್ಕದಲ್ಲಿ ಅದ್ರ ಮೇಲೆ ಜಾಡನ್ ಕೂರ್ಸಿದ್ರೆ ಅದೇ ಯೋಚನೆ ಮಾಡ್ತಾ ಇದ್ದೆ. ಗುಡ್ಸ್ಲೊಳಗಲ್ವಾ ಕೂರ್ಸೋದು, ಪಕ್ಕದಲ್ಲಿ ಅಷ್ಟೇ ಇಡೋದು. ನಾನೇನು ಹುಲ್ಲು ಇಷ್ಟೊಂದು ತರ ಕೇಳ್ತಾ ಇದೀರಲ್ಲ, ಹುಲ್ಲು ಗುಡ್ಸ್ಲೋ ತರ ಹಾಕಿ ಹುಲ್ಲಲ್ಲಿ ಒಳಗಡೆ ಕೂರ್ಸ್ತೀರಾ ಅನ್ಕೊಂಡೆ. ಓಹೋ, ಇವ್ರು ಇಲ್ಲಿಲ್ಲ, ಇಷ್ಟು ಇವತ್ತೇನಾಯ್ತು ಗೊತ್ತಾ, ಹುಲ್ಲೆಲ್ಲ ತಂದು ಕೊಟ್ಟಿದ್ದಾದಮೇಲೆ ಅಮ್ಮನ ಊರಿಗೆ ಕಳಿಸ್ಲಿಕ್ಕೆ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸಂತು ಹೋಗಿದ್ದಾಯ್ತಾ. ಅಪ್ಪು ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ರು, ನಾವು ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳಿದೀಯಲ್ವಾ, ಅದಕ್ಕೆ ಇದು ಸಾಕ್ಷಿ, ಬರಲೇಬೇಕು ನೀನು, ಇಲ್ಲ ಅಂದರೆ ನೋಡು ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ, ಇವತ್ತು ಅಮ್ಮನ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಬಂದೇ ಬಿಟ್ಟಿದ್ದು ಆಯಿತಾ. ಅದಕ್ಕೆ ನನಗೇನೋ ಆಶ್ಚರ್ಯ, ಏನು ಇವತ್ತು ಮೊದಲನೇ ಸಲ ಹೇಳಿದ ತಕ್ಷಣ ಪಟ್ಟಂತ ಬಂದಿರೋದು ಅಂತ. ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ನಾವೇನಾದರೂ ಮನೆ ಕರಿತೀವಿ ಅಂತ ಅಂದರೆ
ನಾನು ಬೆಳಗ್ಗೆ ಕರೆದಿದ್ರೆ ಬರೋದೇ ಸಂಜೆ, ಆ ಥರ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬಂದೆ ಅಂತ ಹೇಳೋದು. ಕೆಲಸ ಮುಗಿಸ್ಕೊಂಡೇ ಬರೋದು ಆಯಿತಾ, ಕೆಲಸ ಇದ್ದರೆ ಅಂತೂ ಬರಲಿಕ್ಕೆ ಹೋಗೋದಿಲ್ಲ. ಅದನ್ನೇ ಸುಮ್ಮನೆ ಹಂಗೆ ಮಾತಾಡಿಕೊಂಡು ರೆಡಿ ಮಾಡ್ತಿದ್ವಿ. ಅಷ್ಟರಲ್ಲಿ ಲೇಖಮ್ಮನ್ನು ಕೂಡ ನಾನು ಕರೆದಿದ್ದೆ. ಜಾಣನ ಇಟ್ಕೊಂಡು ಡೆಕೋರೇಷನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟನೇನೆ. ಅದಲ್ಲದೆ ಏನು ಗೊತ್ತಾ, ಯಾವಾಗಲೂ ಕೂಡ ಒಂದು 3 ಅವರು ಇಲ್ಲಾಂದರೆ 2.5 ಅವರ್ ಆದರೂ ಕೂಡ ಆರಾಮಾಗಿ ಮಲ್ಕೊತಾರೆ. ಈ ಥರ ನಾವೇನಾದರೂ ಕೆಲಸ ಮಾಡ್ತಿದ್ದೀವಿ ಅನ್ನೋ ಸಮಯದಲ್ಲೇ ಅರ್ಧ ಗಂಟೆ 1/4 ಗಂಟೆಗೆ ನಿದ್ದೆಯಿಂದ ಎದ್ಬಿಡೋದು. ಇವತ್ತು ಅಷ್ಟೇ ನಾನು ಎದ್ದೋಳೋ ಅಷ್ಟರಲ್ಲಿ ಇದನ್ನು ಮುಗಿಸ್ಕೊಂಬಿಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಾ ಪಟ ಅಂತ. ಅಷ್ಟರಲ್ಲಿ ಜಾಣು ಕೂಡ ಎದ್ದಿದ್ದು, ಲೇಖಮ್ಮನ್ನು ಕೂಡ ಅದೇ ಟೈಮಿಗೆ ಬಂದಿದ್ದು ಆಯಿತಾ. ಹಾಗಾಗಿ ನೀನೇ ನೋಡ್ಕೊಬಿಡಮ್ಮ ಅಂತ ಹೇಳ್ಬಿಟ್ಟು ಲೇಖಮ್ಮನ ಕೈಯಲ್ಲಿ ಕೊಟ್ಟಿರೋದು. ಈ ಕೆಲಸ ಎಲ್ಲ ನಾವು ಯಾವಾಗಲೂ ಅಷ್ಟೇ ನಾವೇ ಮಾಡ್ಕೊತೀವಿ. ಜಾಣ ನೋಡ್ಕೊಳ್ಳೋ ಕೆಲಸ ಮಾತ್ರ ನಮ್ಮ ಅಮ್ಮಂಗೆ, ಇಲ್ಲಾಂದರೆ ಲೇಖಮ್ಮಂಗೆ ವಹಿಸ್ಬಿಡೋದು. ಅವರಿಬ್ರಿಗೇ ಜಾಸ್ತಿ ಆಡಿಸ್ಲಿಕ್ಕೆ ತುಂಬಾ ಇಷ್ಟ ಆಗೋದು. ಲೇಖಮ್ಮಂಗಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆಡಿಸು ಅಂತ ಅಂದರೂ ಕೂಡ ಬೇಜಾರು ಮಾಡ್ಕೊಳಲ್ಲ, ಆರಾಮಾಗಿ ಆಡಿಸ್ಕೊಂಡು ಕೂತಿರ್ತಾರೆ. ನಮ್ಮನೂ ಹಂಗೇನೆ, ಅಮ್ಮನಂತೂ ಕೇಳೋದೇ ಬೇಡ. ಜಾಣು ಜಾಣು ಆನ್ ಮಾಡ್ತಿದ್ದೀರಿ ಕಂದು, ಎದ್ರೊಳಗಡೆ ಕೂತಿದ್ದೀರಿ ನೀವು? ಅಲ್ಲ ಬಕೆಟಲ್ಲಿ ಕೂರಿಸಿರೋದ? ಬಕೆಟಲ್ಲಿ ಕೂರಿಸಿ ವಿಡಿಯೋ ಮಾಡ್ಕೊತಿದ್ದೀವಿ ನಾವು. ಏನಕ್ಕೆ? ನೀವು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಾ ನಮ್ಮನ್ನ. ಓ, ಅದರಲ್ಲಿ ಅರ್ಧ ಕತ್ತಷ್ಟೇ ಕಾಣಿಸ್ತದೆ. ಅಷ್ಟೇ ಸಾಕು ನಮಗೆ. ಜಾಣು ಕಾಳು ಕಾಳು ಗಪ್ಸಿಯ ಮಗ್ನೆ. ಹಾ, ಹಿಂಗೆ ಸ್ಲೋಪು, ಹಿಂಗೆ. ಹಾ, ಹಿಂಗೆ. ನನ್ನ ಐಡಿಯಾನೇ ಇದು. ಬರೀ ಹುಲ್ಲನ್ನ ಎತ್ತಿ ಕೊಟ್ಟಿರೋದಕ್ಕೆ ಬೆವ್ತು ಹೋಗ್ಬಿಟ್ರು ಅಂದರೆ ಅಪ್ಪು ಬೆಳಗ್ಗೆಯಿಂದನೂ ಮಾಡ್ತಾವ್ರೆ. ಏನು ಮಾಡಿದ್ರು? ಮ್ಯಾಟ್ ಹಾಕ್ಟ್ರು, ಸ್ಕ್ರೀನ್ ಬಿಟ್ರು, ಅದು ಇದು ಇಕ್ರು. ಅದನ್ನೇ ಬಂದ್ ಮಾಡಿವೆ. ಬಂದು ಮಾಡೋ ಅಷ್ಟರಲ್ಲಿ ನೀವು ಅಲ್ಲೇ ಮಾಡಿದ್ರಲ್ಲ. ಇವ್ರು ಮಾಡೋದಿರ್ಲಿ, ಎಷ್ಟು ಧೂಳು ಎಬ್ಬರಿಸ್ತವ್ರು ಗೊತ್ತಾ. ಇವಾಗ ಫುಲ್ ಇಲ್ಲೆಲ್ಲ ಒರೆಸ್ಬೇಕು ನಾನು. ಹಾಂ, ಈ ಮ್ಯಾಟ್ ನಾನು ತೆಗಿಬೇಕಿತ್ತು, ಗೊತ್ತಾಗಲಿಲ್ಲ ನನಗೆ. ತಡಿ ಬೇಕಾದ್ರೆ ಹಾಕೋಣ ಈಗ. ಇಲ್ಲಿ ಬೇಕು, ಗ್ಯಾಪ್ ಹೊಡಿತೈತೆ. ಹೂನು ಬೇಕಾದ್ರೆ ಹಾಕೋಣ ನೀರು, ಹಂಗೆ ಸಿಕ್ಸು ಹಂಗೆ. ಹಟ್ ಕೊನೆಗೂ ರೆಡಿ ಮಾಡಿದ್ರು ನೋಡಿ. ಅದು ನೀಟಾಗಿ ಶೇಪ್ ಬರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರಿಮ್ ಮಾಡ್ತಾ ಇದ್ದಾರೆ. ಹಾಗೆ ಅದು ಪಿರಮಿಡ್ ಶೇಪಲ್ಲಿ ಇರಬೇಕು, ಅವಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ದಾರ ಎಲ್ಲನೂ ಸುತ್ತಿ ಹೆಂಗೋ ಒಂದು ರೆಡಿ ಮಾಡಿದ್ರು. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜ ಹೇಳಬೇಕು ಅಂದರೆ ನನಗೆ ಈ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ಹಟ್ಟನ್ನ ತೆಗೆದಿಡ್ಲಿಕ್ಕೆ ಮನಸ್ಸಿರಲಿಲ್ಲ. ಹಂಗೆ ಎಲ್ಲಾದರೂ ಎತ್ತಿಡ್ಕೊಂಬಿಡೋಣ ಅನ್ನಿಸ್ತಿತ್ತು. ಒಳಗಡೆ ಅವ್ರೇನಾದ್ರೂ ಹಿಟ್ಟಿನ ಬಾಕ್ಸ್ ಹಾಕಿರಲಿಲ್ಲ ಅಂದಿದ್ರೆ ಆರಾಮಾಗಿ ನಾನು ಎತ್ತಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡು ಬಿಡ್ತಿದ್ದೆ ನೆನಪಿಗಿರಲಿ ಅಂತ. ಇನ್ನು ಸಂತು ನೋಡು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ತೋರಿಸ್ತಾ ಇರೋದು. ಹಾಗೆ ಅಪ್ಪು ಇದಕ್ಕೆ ಕಿಟಕಿ ಮತ್ತು ಬಾಗಿಲೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಪೇಪರಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಆರೆಂಜ್ ಕಲರ್ ಪೇಪರಲ್ಲಿ ಹಟ್ಟನ್ನ ರೆಡಿ ಮಾಡಿಬಿಟ್ಟು ಕಿಟಕಿನೆಲ್ಲ ಗ್ರೀನಲ್ಲಿ ಮಾಡ್ತಿದ್ದಾರೆ, ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ಹುಲಿ ಮತ್ತು ಏನೇನಿದೆ ನೋಡಿ ಮನೇಲಿ ಅದನ್ನೆಲ್ಲನೂ ಕೂಡ ಆ ಕಡೆ ಈ ಕಡೆ ಇಡೋಣ, ಕಲ್ಲು ಬಂಡೆ ಮೇಲೆ ಹುಲಿ ಕೂತಿರೋ ಥರ ಈ ಥರ ಎಲ್ಲ ಮಾಡೋಣ ಅಂದ್ಕೊಂಡು ಅಪ್ಪು ಏನೋ ಒಂದು ಯೋಚನೆ ಮಾಡಿ ಅಲ್ಲೊಂದು ಇಲ್ಲೊಂದು ಇಡ್ತಾಯಿದ್ರು. ಹಾಗೆ ಹಟ್ಟು ಅಂದ್ರೆ ಗುಡಿಸ್ಲಿಗೆ ಹೋಗ್ಲಿಕ್ಕೆ ದಾರಿ ಕೂಡ ಮಾಡ್ತಾಯಿದ್ದಾರೆ ನೋಡಿ. ಇಷ್ಟು ಪುಟ್ಟು ದಾರಿ, ಪುಟ್ಟು ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ. ಈ ನದಿನೇ ಯಾಕೋ ನಮಗೆ ಸರಿ ಹೋಗಲಿಲ್ಲ ಅನ್ನಿಸ್ತು, ಯಾಕಂದರೆ ವೈಟು ಮತ್ತು ಬ್ಲೂ ಎರಡು ಮಿಕ್ಸ್ ಆಗಿಬಿಟ್ಟಿತ್ತಲ್ವ. ಅದಕ್ಕೆ ಅದು ಪೂರ್ತಿಯಾಗಿ ಬ್ಲೂ ಕಲರ್ ದುಪ್ಪಟ್ಟ ಏನಾದರೂ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು. ಇನ್ನು ಕೊನೆಯದಾಗಿ ಈ ಥರ ಕಾಣಿಸ್ತಾ ಇದೆ ನೋಡಿ. ಮನೇಲಿ ಏನೇನಿದೆ ನೋಡಿ ಎಲ್ಲನೂ ತೊಗೊಂಡು ರೆಡಿ ಮಾಡಿರೋದು ನಾವಿವತ್ತು. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಏನು ತಂದಿದ್ದೀವಿ ಅಂತ ಅಂದರೆ ಈ ಪೇಪರು ಮತ್ತು ಹುಲ್ಲು ದುಡ್ಡು ಕೊಟ್ಟು ತೊಗೊಂಡು ಬಂದೆ ಅಂತ ಹೇಳಿ ತಮಾಷೆಗ, ನಿಜನ ಗೊತ್ತಿಲ್ಲ ಒಟ್ಟಿನಲ್ಲಿ. ಇದೆರಡಕ್ಕೆ ಬಿಟ್ಟರೆ ಏನಕ್ಕೂ ಇದು ಖರ್ಚಾಗಿಲ್ಲ. ಫೋಟೋಶೂಟ್ ಮಾಡಲಿಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡಿದ್ದಾಯಿತು. ಜಾಣರು ರೆಡಿ ಇದ್ದಾರೆ, ನಿದ್ದೆ ಮುಗಿಸ್ಕೊಂಡು ಎದ್ದಿದ್ದಾರೆ. ಆದರೆ ಕರೆಂಟ್ ಇಲ್ಲ ಇವತ್ತು. ಮಧ್ಯಾಹ್ನ ಹೋಗಿದ್ದು ಇನ್ನೂ ಬಂದಿಲ್ಲ. ಹಾಗಾಗಿ ಅಪ್ಪು ಹೋಗಿ UPS ತೊಗೊಂಡು ಬಂದರು. UPS ಆನ್ ಮಾಡಿಕೊಂಡೆ ಫೋಟೋಶೂಟ್ ಮುಗಿಸ್ಕೊಂಬಿಡೋಣ ಅಂತ. ಆದರೆ ಅದರಲ್ಲಿ ಚಾರ್ಜಿಂಗ್ ಇಲ್ಲ, ಇನ್ನೊಂದು ಅರ್ಧ ಗಂಟೆ ಇರುತ್ತೆ ಅಷ್ಟೇ ಹಬ್ಬ ಅಂದರೆ. ಅಷ್ಟರಲ್ಲಿ ಫೋಟೋಸ್ ಎಲ್ಲ ತೆಗಿಲಿಕ್ಕಾಗಲ್ಲ, ಕರೆಂಟ್ ಬರೋವರೆಗೂ ಕಾಯೋಣ ಅಂತೇಳಿ ಕಾಯ್ತಾ ಇದ್ದೀವಿ ಯಾವಾಗ ಕರೆಂಟ್ ಬರುತ್ತೆ ಅಂತ.
ಹಾಗೆ ನಿಮ್ಮ ಬಳಿ ನಾನೊಂದು ವಿಚಾರನ ಹಂಚ್ಕೊಳ್ಬೇಕಿತ್ತು, ಹಾಗಾಗಿ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಕೂತ್ಕೊಂಡೆ. ಏನು ಗೊತ್ತಾ, ನಾನು ಕೆಲವು ದಿನಗಳ ಹಿಂದೆನೇ ಹೇಳಿದ್ದೆ ನಿಮಗೆ, ನಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆ ವಿಚಾರ ನಡೀತಾ ಇದೆ, ಅದನ್ನು ಸದ್ಯದಲ್ಲೇ ನಿಮ್ಮ ಬಳಿ ಹಂಚ್ಕೊಳ್ತೀನಿ ಅಂತ ಹೇಳಿ. ಇಷ್ಟರಲ್ಲೇ ಹೇಳ್ಬಿಡ್ಬೇಕಿತ್ತು ಅದನ್ನು ನಾನು, ಆದರೆ ನಮ್ಮದೇ ಆದಂತಹ ಕೆಲವೊಂದಿಷ್ಟು ಸಮಸ್ಯೆ ಎಲ್ಲ ಇತ್ತು ಇಷ್ಟು ದಿನ, ಹಾಗಾಗಿ ಶೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇನ್ನಿವತ್ತು ರಾಮನವಮಿ, ರಾಮ ಹುಟ್ಟಿದಂತಹ ದಿನ. ಇವತ್ತಿನ ದಿನ ತುಂಬ ಒಳ್ಳೇದಲ್ವಾ? ಈ ಒಳ್ಳೆ ದಿನನೇ ನಾನು ಈ ಒಳ್ಳೆ ವಿಷಯನ ನಿಮ್ಮ ಬಳಿ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ಗಿಟಾರ್ ಕೊಟ್ಟಿದ್ದೀವಿ, ಅದು ಎತ್ತಲಿಕ್ಕೆ ಶಕ್ತಿ ಇಲ್ಲ, ಆದರೂ ನೋಡಿ ಇಲ್ಲಿ ನಮಗೆ ಒಂದು ಕಡೆ ಭಯ, ಎಲ್ಲಿ ಎತ್ತಿ ಕಾಲ ಮೇಲೆ ಹಾಕೊಂಡ್ಬಿಡ್ತಾರೆ ಅಂತ. ಕಾಲ ಮೇಲೆ ಹಾಕೋಣದಕ್ಕೆ ಹೆಚ್ಕೊಬಿಡ್ತಾನೆ. ಅದೇ ಬೇಕು, ಅಲ್ಲಿತ್ತು ಆಯ್ತಾ, ಕಣ್ಣು ಅಲ್ಲಿಗೆ ಹೋಗಿ ತೆಗೆಸ್ಕೊಂಡಿರೋದು. ತೆಗೆವಾ ಏನ ವಿಚಾರ ಅಂತ ಅಂದರೆ, ಸದ್ಯದಲ್ಲೇ ನಾವು ಒಂದು ಪ್ರಾಪರ್ಟಿನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಒಂದು ಮನೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮೊದಲು ನಮ್ಮದು ಮನೆ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಏನಾಯಿತು ಅಂತ ಅಂದರೆ, ನಮಗೆ 2 ಆಸೆ ಇತ್ತು, ನನಗೆ 2 ಆಸೆ ಇತ್ತು. ಒಂದು ಊರ ಕಡೆ ಜಮೀನು ತೊಗೊಳ್ಬೇಕು ಅಂತ, ತುಂಬ ತೊಗೊಳ್ಲಿಕ್ಕಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಅರ್ಧ ಎಕರೆನಾದರೂ ಕೂಡ ತೊಗೊಳ್ಬೇಕು, ನಾವು ಇಷ್ಟು ದಿನ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಮ್ಮದು ಅಂತ ತೊಗೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ನನಗೂ ಇತ್ತು, ಅಪ್ಪುಗೂ ಇತ್ತು. ಹಾಗಾಗಿ ನಾವು ಫಸ್ಟು ಜಮೀನೇ ನೋಡ್ಲಿಕ್ಕೆ ಶುರು ಮಾಡಿಕೊಂಡು. ಆಯಿತಾ, ಎಷ್ಟು ದಿನ ಆಯ್ತಪ್ಪು? 2-3 ತಿಂಗಳು ಆಯಿತು. ಇನ್ನೂ ಸ್ವಲ್ಪ ಜಾಸ್ತಿ ದಿನ ಆಯಿತು ಅಂತ ಅನ್ಕೋತೀನಿ. ಜಾಣು ಹುಟ್ಟಿ ಒಂದು 3 ತಿಂಗಳಾದ್ಮೇಲೆ ನಾವು ಶುರು ಮಾಡಿದ್ದು. ಕೆಲವೊಬ್ಬರಿಗೆಲ್ಲ ಹೇಳಿದ್ವಿ, ನಿಮಗೆ ಪರಿಚಯ ಇರೋರಿಗೆಲ್ಲರಿಗೂ ಕೂಡ ಎಲ್ಲಾದರೂ ಸಿಕ್ಕಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರು ಕೂಡ ನೋಡಿ ಹೇಳಿದ್ರು ಕೂಡ. ಒಂದು 2-3 ಕಡೆ ನಾವು ನೋಡಿ ನಮಗೆ ತುಂಬ ಇಷ್ಟ ಆಗಿತ್ತು. ಆವಾಗ ಅಲ್ಲೇನಾಯಿತು ಅಂತ ಅಂದರೆ, ಇವಾಗ ನಾವು ಹೋಗಿ ನೋಡಿದ್ದು ಆಯಿತಾ, ಜಾಗ ನಮಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಇನ್ನೇನು ಅಡ್ವಾನ್ಸ್ ಕೊಡಬೇಕಿತ್ತು. ಆ ಟೈಮಲ್ಲಿ ಆ ಊರವ್ರೇನೇ ಬೇರೆ ಯಾರಾದರೂ ಇರ್ತಾರಲ್ವಾ, ಅವರೇ ಅದನ್ನು ತೊಗೊಂಡ್ಬಿಟ್ಟಿರೋರು. 2-3 ಕಡೆ ನಮಗೆ ಹಿಂಗೆ ಆಯಿತು ಆಯಿತಾ. ಇನ್ನೇನದು ನಮಗೆ ಸಿಕ್ಬಿಡ್ತು, ನಮಗೆ ತುಂಬ ಇಷ್ಟ ಆಗಿರೋ ಜಾಗ ನಮಗೆ ಸಿಕ್ತು ಅಂದ್ಕೊಳ್ಳೋ ಅಷ್ಟರಲ್ಲಿ ಹಿಂಗೆ ಆಗಿಬಿಡೋದು. ಹಾಗೆ ಇನ್ನೊಂದು 2 ಕಡೆ ಏನಾಯಿತು ಅಂತ ಅಂದರೆ, ನಮಗೆ ಜಮೀನು ಮಧ್ಯದಲ್ಲಿ ಸಿಕ್ತು. ಇವಾಗ ರೋಡೇ ಇರ್ತಿರ್ಲಿಲ್ಲ ಆ ಜಾಗಕ್ಕೆ. ಈ ಕಡೆನೂ ಕೂಡ ಯಾರಾದರೂ ಒಬ್ರು ಇರೋರು, ಈ ಕಡೆನೂ ಕೂಡ ಯಾರಾದ್ರು ಒಬ್ರು ಇರೋರು, ಮಧ್ಯದಲ್ಲಿ ನಮಗೆ ಜಾಗ ಸಿಕ್ಬಿಡೋದು. ನನಗೆ ಸರಿ ಅದಾದರೂ ಸರಿ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಅಪ್ಪುಗೆ ಹೆಂಗೆ ಅಂದರೆ, ಇವಾಗೇನೋ ಆಸೆ ಪಟ್ಟು ನಾವು ತೊಗೊಂಡ್ಬಿಡ್ತೀವಿ, ಮುಂದಕ್ಕೆ ಕಷ್ಟ ಆಗುತ್ತೆ, ಈಗ ಹೊಲದ ಮೇಲೆ ಹೋಗಬಾರ್ದು ಅಂತೇಳಿ ಎಲ್ಲ ಕಿರಿಕಿರಿ ಮಾಡ್ತಾರೆ. ಅದೇ ಊರವರಾದರೆ ನಡೆಯುತ್ತೆ, ನಮ್ಮ ಊರವರೇ ಅಲ್ವಾ ಅಂತೇಳಿ ಬಿಟ್ಕೊಡ್ತಾರೆ. ಈಗ ನಾವು ಬೇರೆ ಕಡೆಯಿಂದ ಹೋಗಿರ್ತೀವಲ್ವ, ಆವಾಗ ಸ್ವಲ್ಪ ತೊಂದರೆ ಆಗ್ಬೋದು. ಯಾರು ತಾನೇ ಸಹಿಸ್ತಾರೆ, ಕಾರು ಬೈಕು ಯಾವಾಗಲೂ ಓಡಾಡ್ತಾ ಇರುತ್ತೆ ಅಂತ ಅಂದರೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಕೂಡ ರೋಡ್ ಇರುವಂಥ ಜಾಗ ನೋಡೋಣ ಅಂತ ಹೇಳ್ಬಿಟ್ಟು ಅಪ್ಪು ಬೇಡ ಅಂತೇಳಿ ಒಂದು 2-3 ಕಡೆ ಇದು ಮಾಡಿದ್ದಲ್ವ ಅಪ್ಪು, ಒಂದು 2-3 ಕಡೆ ಇವ್ರು ಬೇಡ ಅಂತೇಳಿ 5-6 ಪ್ರಾಪರ್ಟಿ ಎಲ್ಲ ನೋಡಿದ್ವಿ. ಬಟ್ ಅದೇ ಎಲ್ಲ ಮಧ್ಯದಲ್ಲಿ ಸಿಗೋದು ಇಲ್ಲ, ಕೆಲವೊಂದು ನೀರೇ ಇರಲ್ಲ. ಹೌದು, ಇದೆಲ್ಲ ತೊಂದರೆ ಆಯಿತು. ನಮಗೆ ಇಷ್ಟ ಆಗಿದ್ದು ಅಂದರೆ ಒಂದು 2-3 ಕಡೆ ಜಾಗ, ಅದು ನೋಡಿದ್ರೆ ಆ ಊರವರನ್ನೇ ತೊಗೊಂಡ್ಬಿಟ್ರು. ಯಾಕೋ ನಮಗೆ ಜಮೀನಿಂದು ಋಣ ಇಲ್ಲ ಅಂತ ಹೇಳ್ಬಿಟ್ಟು ನಮಗೊಂದು ಇದ್ರಲ್ಲಿ ಅನ್ನಿಸ್ಬಿಡ್ತು. ಸುಮಾರು ಕಡೆ ಹುಡುಕಿ ನಮಗೂ ಬೇಸರ ಆಗ್ಬಿಡ್ತಲ್ವಾ. ಇನ್ನು ಅಪ್ಪು ಯೋಚನೆ ಮಾಡಿ ಏನು ಹೇಳಿದ್ರು ಅಂದರೆ, ಸದ್ಯಕ್ಕೆ ನಾವು ಊರಿಗೆ ಹೋಗಿ ವ್ಯವಸಾಯ ಮಾಡಿಕೊಂಡು ಇರೋವಂಥ ಪರಿಸ್ಥಿತಿಲಿ ಕೂಡ ಇಲ್ಲ, ಯಾರನ್ನಾದ್ರೂ ಒಬ್ರನ್ನ ಅಲ್ಲಿ ನೋಡ್ಕೊಳ್ಳಿಕ್ಕೆ ಬಿಡಬೇಕು. ಈಗ ಪುಟ್ಟ ಮಗು ಇಟ್ಕೊಂಡು ಅಲ್ಲಿ ನೋಡೋದ ಇಲ್ಲಿ ನೋಡೋದ ಕೆಲಸ ಮಾಡೋದ ಇದೆಲ್ಲ ಕಷ್ಟ ಆಗಿಬಿಡುತ್ತೆ. ಅದಲ್ಲದೆ ನಾವು ಅಂದ್ಕೊಂಡಿರೋ ಥರ ಜಾಗ ಕೂಡ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಕೆಲಸನ ಇಲ್ಲಿಗೆ ಕೈ ಬಿಟ್ಬಿಡೋಣ, ಮುಂದಕ್ಕೆ ನೋಡೋಣ, ಮುಂದೆ ಯಾವಾಗಾದ್ರೂ ತಗೊಳ್ಳೋ ಶಕ್ತಿ ಬಂದಾಗ ತಗೊಳ್ಳೋಣ, ಸದ್ಯಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತೇಳಿ ಹೇಳಿದ್ರು. ಅವರು ನೆಕ್ಸ್ಟ್ ಯೋಚನೆ ಮಾಡಿದ್ದೆ ಮನೆ, ಬೆಂಗಳೂರಲ್ಲೇ ಮನೆ ತೊಗೊಂಡ್ಬಿಡೋಣ ಅಮ್ಮ, ಲೀಸ್ಗೆ ಹಾಕ್ಸ್ಕೊಳ್ಳೋದು ಇದೆಲ್ಲ ತಾಪತ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಏನೋ ಒಂದು ನಮ್ಮದು ಅಂತ ಒಂದು ಸೂರು ಇರುತ್ತೆ, ನಿಮಗೂ ಒಂದು ನೆಮ್ಮದಿ ಇರುತ್ತೆ. ಈಗ ದುಡ್ಡು ಕೈಯಲ್ಲಿದೆ ಸ್ವಲ್ಪ, ಆ ದುಡ್ಡನ್ನ ನಾವು ಹೆಂಗೆ ಬೇಕಾದ್ರೂ ಖರ್ಚು ಮಾಡಿಬಿಡ್ಬೋದು. ಇದೇ ದುಡ್ಡನ್ನ ಮತ್ತೆ ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಟೈಮಲ್ಲಿ ಏನಾದರೂ ಒಂದು ತೊಗೊಳ್ಬೇಕು ಅಂತ ಮನಸ್ಸು ಮಾಡಿಬಿಟ್ಟಿದ್ದೀವಿ. ಕಷ್ಟನೋ ಸುಖನೋ ಮನೆಗೆ ಕೈ ಹಾಕ್ಬಿಡೋಣ, ಮನೆಯೇ ತೊಗೊಂಡ್ಬಿಡೋಣ ಅಂತೇಳಿ ಅವರು ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಮನೆ ಹುಡುಕ್ಲಿಕ್ಕೆ ಶುರು ಮಾಡಬೇಕು. ಇನ್ನೂ ನಾವು ಮನೆ ಹುಡುಕ್ಲಿಕ್ಕೆ ಶುರು ಮಾಡಿಲ್ಲ. ಮೊದಲು ಈ ವಿಚಾರನ ನಿಮ್ಮ ಬಳಿನೇ ಹೇಳಿಬಿಡೋಣ, ಆಮೇಲೆ ಈ ಕೆಲಸಕ್ಕೆ ಕೈ ಹಾಕೋಣ ಅಂದ್ಕೊಂಡು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಜೀವನದಲ್ಲಿ ಏನೇ ಒಂದು ಒಳ್ಳೇದು ನಡೀಲಿ ಅದಕ್ಕೆ ನೀವು ಕೂಡ ಕಾರಣನೇ. ನಿಮ್ಮಿಂದನೇ ನಾವು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಆಗಿರೋದು. ನಾವು ದುಡಿತಾ ಇದ್ದೀವಿ, ಅದರೊಟ್ಟಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ.
ಹಾಗಾಗಿ ಈಗ ನಮ್ಮ ಫ್ಯಾಮಿಲಿಲಿ ಎಲ್ಲರ ಹತ್ರನೂ ಹೇಳಿದಾಗ ನೀವು ಕೂಡ ನಮ್ಮ ಫ್ಯಾಮಿಲಿನೇ ಅಲ್ವಾ. ನೋಡೋಣ ನನಗೆ ಈ ಥರ ಒಂದು ವಿಚಾರ ಏನಾದರೂ ಹೇಳ್ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ. ಖುಷಿನೂ ಆಗ್ತಿರುತ್ತೆ, ಅಳುನೂ ಬರ್ತಿರುತ್ತೆ, ಏನಕ್ಕಂತ ಗೊತ್ತಿಲ್ಲ. ಮೊದಲಿಂದನೂ ನನಗೇನೇನೆ ಅಷ್ಟೇ ಈ ವಿಚಾರನ ನಿಮ್ಮ ಬಳಿ ಹೇಳ್ಕೊಳ್ಬೇಕಿತ್ತು. ಎಲ್ಲರೂ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ, ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಂಬಿ ನಾನಿವತ್ತು ನಿಮ್ಮ ಬಳಿ ಈ ವಿಚಾರನ ಹೇಳ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಆಶೀರ್ವಾದ ಮಾಡಿ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ನನಗೆ ತುಂಬ ಒಂದು ಆಸೆ ಇದೆ, ನನ್ನದೇ ಆದಂತಹ ಒಂದು ಜಾಗದಲ್ಲಿ ಪುಟ್ಟದಾಗಿ ತೋಟ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನನ ಕಳಿಬೇಕು ಅಂತೇಳಿ. ಯಾವತ್ತ ಅದೃಷ್ಟ ನಮಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಕೈಲಿರೋ ಅಷ್ಟು ದುಡ್ಡನ್ನ ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಕೈ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆ ಅಂದರೆ ಚಿಕ್ಕ ವಿಷಯ ಅಲ್ಲ, ನಿಮಗೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ತೊಗೊಳ್ಳೋ ಅಂಥದ್ದು. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಮನೆ ತಗೊಳ್ಳೋ ಪ್ಲ್ಯಾನಲ್ಲಿದ್ದೀವಿ. ಅದೊಂದು ವಿಚಾರನ ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಜೆಸ್ಟ್ ಮಾಡಿ ಆಯಿತಾ. ಆಗಲೇ ಹೇಳ್ದಂಗೆ ಮನೆ ಬೆಸ್ಟಾ ಅಥವಾ ಹೊಲ ಬೆಸ್ಟಾ ಅಂತ ಹೇಳ್ಬಿಟ್ಟು. ಕರೆಂಟ್ ಬರಲಿ, ಕರೆಂಟ್ ಬಂದಮೇಲೆ ಜಾನಗೆ ಫೋಟೋಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತೀವಿ. ನೋಡಿ ಇಲ್ಲಿ ರಾಮ ಅವರು ತುಂಬ ಸಾಧು. ಇವತ್ತು ನಮ್ಮ ರಾಮ ನೋಡಿ ಕೃಷ್ಣನ್ ಥರ ಆಡ್ತಾ ಇದ್ದಾರೆ. ಈಗ ಇಷ್ಟು ಡ್ಯಾನ್ಸ್ ಆಡ್ತಾವನೆ, ಇನ್ನೇನು ಹೆಂಗೆ ಆಡ್ತಾನೆ ಸಾಕು ಬಿಡೋಮನೆ. ಅಲ್ಲೇನೋ ನೋಡ್ಬಿಟ್ಟಿದ್ದಾರೆ, ಅದೀಗ ಎತ್ಕೊಡ್ಬೇಕು. ಇದಾಯ್ತು, ಈಗ ಇನ್ನೊಂದ್ರ ಮೇಲೆ ಕಣ್ಣು ಬಿತ್ತು. ಇನ್ನಿವತ್ತು ಕರೆಂಟ್ ಬಂದಿದ್ದೆ ಸುಮಾರು ಸಂಜೆ ಒಂದು 5:15 ಆಯಿತಾ. ಅಲ್ಲಿವರೆಗೂ ಬರಲೇ ಇಲ್ಲ. ಇನ್ನು ಅಪ್ಪು ಮತ್ತೆ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಬೇಗ ಫೋಟೋಶೂಟ್ ಮುಗಿಸ್ಬಿಡೋಣ ಅಂತೇಳಿ ಜಾಣೋಗಿ ರೆಡಿ ಮಾಡ್ತಾ ಇದ್ದಾರೆ. ಬೊಟ್ಟಿಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ ಸರ್ಕಸ್ಸೇ ಮಾಡಿಬಿಟ್ವಿ ಇವತ್ತು ಇದೊಂದು ಬೊಟ್ಟಿಡ್ಲಿಕ್ಕೆ. ನಾನು ಮೊದಲೇ ಹೇಳಿದ್ದೆ ಮಲಗಿರೋ ಸಮಯದಲ್ಲಿ ಇಟ್ಬಿಡೋಣ, ಅವಾಗ ಕಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ನಾನು ಇಟ್ಬಿಡ್ತಿದ್ದೆ ಕೂಡ. ಅಷ್ಟರಲ್ಲಿ ಯಾರೋ ಎಬ್ಸಿದ್ರು, ಲೇಖಮ್ಮ ಎಬ್ಸಿದ್ದ, ಸಂತು ಎಬ್ಸಿದ್ದ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಯಾರೋ ಒಬ್ಬರು ಎಬ್ಬಿಸ್ಬಿಟ್ರ, ಇನ್ನು ಮಲಗಲ್ಲ. ನಮಗಂತೂ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ, ಒಂದು ಕಡೆ ಸರಿಗೆ ಬಂದರೆ ಇನ್ನೊಂದು ಕಡೆ ಸರಿಗೆ ಬರ್ತಿರ್ಲಿಲ್ಲ. ಹೆಂಗೆ ಮಲ್ಕೊಂಡು ಕುತ್ಕೊಂಡು ಹಿಡಿಸ್ಕೊತಾ ಇರೋದು ನೋಡಿ. ಕೊನೆಗೆ ಅಪ್ಪು ಸಂತು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ, ಆ ಚಾಂದಲ್ಲಿ ಇಡೋದು ಬೇಡ, ಅದ್ರ ಬದಲು ವಿಭೂತಿ ಗಟ್ಟಿ ಬರುತ್ತಲ್ವ, ಅದನ್ನು ನೀಟಾಗಿ ಪೌಡರ್ ಮಾಡಿಕೊಂಡು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಿನ್ ತಗೊಂಡು ಸೇಮು ಈಗ ರಾಮಂದು ಬೊಟ್ಟಿಡ್ಲಿಕ್ಕೆ ಇದು ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆಲ್ಲ ಹೋದಾಗ ಅಚ್ಚನ್ನ ರೆಡಿ ಮಾಡಿ ಇಟ್ಕೊಂಡು ಹಿಂಗೆ ಬೊಟ್ಟಿಡ್ತಾರೆ ಗೊತ್ತಾ, ಅದಕ್ಕೆ ಏನಂತಾರಂತ ನಂಗೆ ಗೊತ್ತಿಲ್ಲ, ಅಚ್ಚಂತರ ಅಥವಾ ಬೇರೆ ಅಂತಾರ ಅಂತ ಹೇಳ್ಬಿಟ್ಟು ಆ ಥರ ಪಿನ್ದಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವರು. ಕೊನೆಗೂ ಇದು ಸರಿ ಹೋಯಿತು. ಆದರೆ ಜಾಣು ಇಡಬೇಕಾದ್ರೆ ಆ ಕಡೆ ಈ ಕಡೆ ಕತ್ತಿಂಗ್ ಮಾಡಿಬಿಡೋದು, ಒಂದು ಸಲ ಹಂಗೆ ಹೋಗ್ಬಿಡೋದು, ಒಂದು ಸಲ ಹಿಂಗೆ ಬಂದುಬಿಡೋದು. ಆಮೇಲೆ ಏನು ಮಾಡಿದ್ರು ಅಪ್ಪು ಅಂದರೆ, ಹೊರ್ಗಡೆ ಕರ್ಕೊಂಡು ಕೂರಿಸ್ಕೊಂಬಿಡೋಣ, ಹೆಂಗಿದ್ರು ಸುತ್ತಮುತ್ತ ನೋಡ್ತಾ ಇರ್ತಾರಲ್ವ, ಆವಾಗ ಒಂಚೂರು ತಲೆ ಇಟ್ಕೊಳ್ಳಿ, ಪಟ್ಟಂತ ಇಟ್ಬಿಡ್ತೀನಿ ಅಂತ ಹೇಳಿ. ಸರಿ ಹಂಗೆ ಮಾಡೋಣ, ಅದಕ್ಕಿಂತ ಮೊದಲು ನಮಗೆಲ್ಲ ಇಟ್ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇಡಿಸ್ಕೊಳ್ತಾ ಇದ್ದೀವಿ. ಅಪ್ಪು ಕೈ ಮೇಲೆ ನೋಡಿ ಅದು ಎಷ್ಟು ಸಲ ಇಟ್ಕೊಂಡು ನೋಡಿದ್ದಾರೆ ಅಂತ, ನೀಟಾಗಿ ಬರುತ್ತಾ ಏನು ಅಂತೇಳಿ. ಹಂಗೆ ಆಯಿತು. ಹೊರಗಡೆ ಕರ್ಕೊಂಡು ಬಂದು ಸುಮ್ಮನೆ ಕೂರಿಸ್ಕೊಂಡಿದ್ದಷ್ಟೇ ಪಟ್ಟಂತ ಹಿಡಿಸ್ಕೊಂಡ್ಬಿಟ್ರು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ರಿಗಿಂತ ಜಾಣದೇ ಚೆನ್ನಾಗಿ ಬಂದಿರೋದು ಅಂತ ಅನ್ನಿಸ್ತು. ಇದಾಯ್ತಾ. ಇನ್ನು ಕೆಂಪು ಕಲರ್ ಚಾಂದ್ ಇಡೋದು, ಇದಂತೂ ಭಯ, ಕಡ್ಡಿಲಿಡ್ತಿದ್ದೀವಲ್ವ ಎಲ್ಲಿ ಕಣ್ಣಿಗೆ ತಾಗ್ಬಿಡುತ್ತೋ ಅಂತೇಳಿ. ಆದರೆ ಇದನ್ನು ಅಷ್ಟೇ ಪಟ್ಟಂತ ಹಿಡಿಸ್ಕೊಂಬಿಟ್ರು. ನನಗೆ ಫುಲ್ ಖುಷಿ ಆಗಿಬಿಡ್ತು, ಸದ್ಯ ಒಂದೇ ಸಲ ಹಿಡಿಸ್ಕೊಂಬಿಟ್ರಲ್ಲ ಅಂತ. ಆಗಲೇ ಒಂದು 5-6 ಸಲ ನಾವು ಒರೆಸಿ ಇಟ್ಟಿದ್ದು ಆಯಿತು. 5-6 ಇನ್ನೂ ಜಾಸ್ತಿನೇ ಅಂತ ಅನ್ಕೋತೀನಿ. ತುಂಬ ಸಲ ಒರೆಸಿ ಇಟ್ಟಿದ್ದು. ಹಣೆ ಉರಿಯಲಿಕ್ಕೆ ಶುರು ಮಾಡ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೊಂಥರ ಭಯ. ಇನ್ನು ಹೆಂಗೋ ಒಂದೇ ಸಲ ಹಚ್ಚಿದ ತಕ್ಷಣ ಚೆನ್ನಾಗಿ ಬಂದುಬಿಡ್ತಲ್ಲ, ನನಗೊಂಥರ ಖುಷಿ ಆಯಿತು. ಇನ್ನು ಇವಾಗ ಜಾಣಿಗೆ ಜಡೆನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀವಿ. ನಾನು ಪುಟ್ಟದಾಗಿರೋ ಬನ್ನ ತರಿಸ್ಕೊಂಡಿದ್ದೆ. ಇವಾಗ ನಾವು ಹಾಕ್ಕೊಳ್ತೀವಿ ಗೊತ್ತಾ ಹೇರ್ಗೆ, ಅದೇ ಥರದ್ದು ಪುಟ್ಟದ್ದು ಬರುತ್ತೆ ಮಕ್ಕಳಿಗೆ ಅಂತಲೇ ಹೇಳಿ ಅದನ್ನು ತರಿಸ್ಕೊಂಡಿದ್ದೆ. ನನಗೆ ಈ ಥರ ಜಡೆ ಕಟ್ಟಬೇಕಂತ ಭಾಳ ಆಸೆ ಇತ್ತು ಆಯಿತಾ. ಜಾಣದ ಸ್ವಲ್ಪ ಚೆನ್ನಾಗಿ ಕೂದಲು ಬಂದಿದೆ ಅಂದರೆ ಸ್ವಲ್ಪ ಉದ್ದ ಇದೆ ಅಲ್ವಾ, ಹಾಗಾಗಿ ಹಾಕ್ಬೋದು ಅಂತೇಳಿ ಅನ್ನಿಸ್ತು ನನಗೆ. ಅದಕ್ಕೆ ತರಿಸ್ಕೊಂಡಿದ್ದೆ. ತೆಳ್ಳಗಿರೋದ್ರಿಂದ ಸ್ವಲ್ಪ ಪಿನ್ಸ್ ಎಲ್ಲ ಹಾಕ್ಸ್ಬೇಕಾದ್ರೆ ಭಯ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಆ ಬನ್ನು ಮತ್ತು ಹೇರ್ಗೆ ಸೇರಿಬಿಟ್ಟು ಯು ಪಿನ್ಸ್ ಹಾಕ್ತೆ, ತಲೆಗೇನು ಸ್ವಲ್ಪ ಟಚ್ ಮಾಡ್ದಂಗೆ. ಭಯ ಅಲ್ವಾ, ಒಂಚೂರು ಚುಚ್ಕೊಂಡ್ಬಿಟ್ರೆ ನೋವಾಗ್ಬಿಡುತ್ತೆ ಅಂತೇಳಿ ಹಂಗೆ ಮಾಡಿಕೊಂಡೆ. ಅವಾಗ ನೀಟಾಗಿ ಅದು ಕೂರ್ತು. ಅದಾದಮೇಲೆ
ಮಣಿಗಳು ಹಾಗೆ ರಾಮಂದು ಬಟ್ಟೆ ಎಲ್ಲ ಬರುತ್ತಲ್ವ ಅದೆಲ್ಲ ಮಲ್ಲೇಶ್ವರಮಲ್ಲಿ ತೊಗೊಂಡು ಬಂದಿದ್ರು ಅಪ್ಪು. ಅದನ್ನು ಹಾಕಿದ್ದೀವಿ. ಅಲ್ಲೆಲ್ಲ ಚೆನ್ನಾಗಿರೋದು ಸಿಗುತ್ತೆ ಆಯಿತಾ. ಆದರೆ ಒಂಚೂರು ಹುಡುಕೊಂಡು ಹೋಗಬೇಕು ಅಷ್ಟೇ. ಅವರು ಇದನ್ನು ಲಾಸ್ಟ್ ವೀಕ್ ತರಿಸಿದ್ರು ಅಂತ ಅನ್ಕೋತೀನಿ. ಅವ್ರು ಬರಬೇಕಾದ್ರೇ ತೊಗೊಂಡು ಬಂದಿದ್ರು. ಆನ್ಲೈನಲ್ಲಿ ನನಗೆ ಸಿಕ್ಕಿರಲಿಲ್ಲ ಈ ಥರದ್ದು. ಇನ್ನು ಫೋಟೋಶೂಟ್ ಮಾಡಬೇಕಾದ್ರೆ ಜಾಣು ಏನು ಗೊತ್ತಾ, ಆ ಬಿಲ್ಲನ್ನ ಭಾಳ ಇಷ್ಟಪಟ್ಟಿದ್ದು ಆಯಿತಾ. ಹೆಂಗೆ ಅಂದರೆ ಆ ಬಿಲ್ಲು ಬಾಣನ ಚುಚ್ಚಿ ಕೊನೆಗೆ ಅದನ್ನು ಮುರಿದೇ ಬಿಟ್ಟರು. ಅದೆಲ್ಲ ರೀಲ್ಸಲ್ಲಿದೆ ನೋಡಿ ಒಂದ್ಸಲ. ಮುರಿದ ತಕ್ಷಣ ಏನೋ ಒಂಥರ ಭಯ ಆಗ್ಬಿಡ್ತು ಅನಿಸುತ್ತೆ, ಗಾಬರಿ ಆಗಿಬಿಟ್ರು. ಅದನ್ನೆಲ್ಲ ಒಂಥರ ನೋಡ್ಲಿಕ್ಕೆ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲದೆ ಇಷ್ಟೆಲ್ಲ ಒದ್ದಾಡಿದ್ಕೂ ಚೆನ್ನಾಗಿ ಬಂತಲ್ಲ ಅಂಥೇಳಿ ಸಮಾಧಾನ ಆಯಿತು. ಇವಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಫೋಟೋಸ್ನೆಲ್ಲ ತೆಗೆಸ್ಕೊಳ್ತಾ ಇದ್ದೀವಿ. ಇವತ್ತೇನೋ ನಿದ್ದೆನೂ ಕಡಿಮೆ ಮಾಡಿದ್ದಾರೆ, ಹಾಗೆ ಸ್ವಲ್ಪ ಜಾಸ್ತಿ ಆಟಾಡಿದ್ದಾರೆ ಆಯಿತಾ. ಆದರೂ ಕೂಡ ನಾವು ಎಷ್ಟೊತ್ತು ಫೋಟೋಸ್ನ ತೆಗೆದ್ವು ಅಷ್ಟೊತ್ತು ಆರಾಮಾಗಿ ತೆಗೆಸ್ಕೊಂಡ್ರು. ಸ್ವಲ್ಪ ಕೂಡ ಕಿರಿಕಿರಿ ಮಾಡೋದು ಎಂಥದ್ದು ಮಾಡಲಿಲ್ಲ ಆಯಿತಾ. ಖುಷಿಯಾಗಿ ತೆಗೆಸ್ಕೊಳ್ತಾ ಇದ್ರು. ಹಾಗೆ ಆ ನವಿಲು ಮತ್ತು ಎಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಅನಿಸುತ್ತೆ ಜಾಣುಗೆ. ಮೊದಲನೇ ದಿನ ಏನಾಯಿತು ಗೊತ್ತಾ, ನವಿಲನ್ನೆಲ್ಲ ತೊಗೊಂಡು ಬಂದಿದ್ದ ದಿನ ಅದು ನೋಡಿದ ತಕ್ಷಣ ಗಾಬರಿ ಆಗಿಬಿಟ್ರು. ಎರಡನೇ ದಿನಕ್ಕೆ ಏನೂ ಇಲ್ಲ, ಆರಾಮಾಗಿ ಅದನ್ನೇ ಇಟ್ಕೊಂಡು ಚಚ್ಚಿ ಮಾಡೋದು ಇದನ್ನೆಲ್ಲ ಮಾಡ್ತಾಯಿದ್ರು. ಇವತ್ತೆಲ್ಲನೂ ಇಟ್ಕೊಂಡು ಆಡಿಕೊಂಡು ಫೋಟೋಶೂಟ್ನ ಮುಗಿಸ್ಕೊಂಡಿದ್ದು. ಅಪ್ಪು ನನಗೆ ಆ ಬಿಲ್ಲು ಬಾಣನ ಹಿಂಗೆ ಇಟ್ಕೊಂಡು ನಿಲ್ಲೋ ಥರದೊಂದು ಫೋಟೋ ಬೇಕು ನನಗೆ, ಆ ಥರ ಇಟ್ಕೊಳಮ್ಮ ಅಂತ ಹೇಳ್ತಾಯಿದ್ರು. ಏನೋ ನಂಗೆ ಅದು ಆಗಲಿಲ್ಲ. ಜಾಣುನು ಹಿಡ್ಕೊಂಡು ಬಾಣ ಹಿಡ್ಕೊಳ್ಲಿಕ್ಕೆ ನನಗೆ ಆಗಲೇ ಇಲ್ಲ. ಅದಕ್ಕೆ ನಾನು ಹಿಡ್ಕೊಂಡು ತೋರಿಸ್ತೀನಿ ನೋಡು ಅಂತೇಳಿ ಹಿಡಿತಿದ್ದಾರೆ. ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ ನೋಡಿ. ಫೋಟೋಸ್ ಏನು ಚೆನ್ನಾಗಿ ಬಂದಿದೆ ಗೊತ್ತಾ. ಇವತ್ತು ಎಲ್ಲರೊಟ್ಟಿಗೂ ಫೋಟೋಸ್ ತುಂಬ ಚೆನ್ನಾಗಿ ಬಂತು. ಇನ್ನೆಲ್ಲ ಆದಮೇಲೆ ಅಪ್ಪು ಮತ್ತು ಲೇಖಮ್ಮ ಹೊರಟರು. ಸಂತು ನಾನೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೊರಡ್ತೀನಿ ಅಂತೇಳಿ, ನಾನು ಒಬ್ಬಳೇ ಬೇರೆ ಇದ್ನಲ್ವ, ಹಾಗಾಗಿ ಎಲ್ಲನೂ ಕೂಡ ಇಬ್ಬರು ಸೇರಿ ಕ್ಲೀನ್ ಮಾಡಿದ್ವಿ. ಇನ್ನು ಫೋಟೋಸ್ನ ನಾನು ಇಲ್ಲಿ ಶೇರ್ ಮಾಡಿಲ್ಲ, ಯಾಕಂದರೆ ಇನ್ನೂ ಎಡಿಟ್ ಆಗಿಲ್ಲ. ಅದು ಎಡಿಟ್ ಆದಮೇಲೆ ಇನ್ಸ್ಟಾದಲ್ಲೋ ಅಥವಾ ಯೂಟ್ಯೂಬಲ್ಲೆಲ್ಲಾದರೂ ಒಂದು ಕಡೆ ಪೋಸ್ಟ್ ಮಾಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ.